ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈ ತಿಂಗಳು ಜೂನ್ 16ನೇ ತಾರೀಕಿನಿಂದ ಅತ್ಯಂತ ಪವಿತ್ರವಾದ ನಿಜ ಜ್ಯೇಷ್ಠ ಮಾಸ ಆರಂಭವಾಗ್ತಾ ಇದೆ. ಮುಂಬರುವ ಜುಲೈ 14ರವರೆಗೂ ಈ ನಿಜ ಜ್ಯೇಷ್ಠ ಮಾಸ ಇರಲಿದೆ. ಕಳೆದ ಒಂದು ತಿಂಗಳಿನಿಂದ ಅಧಿಕ ಮಾಸ ಇದ್ದಿದ್ದರಿಂದ ಯಾವುದೇ ಶುಭ ಕಾರ್ಯಗಳಿಗೆ ಒಳ್ಳೆಯ ಮುಹೂರ್ತಗಳು ಇರಲಿಲ್ಲ ಅನ್ನೋದು ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಆದರೆ ಇನ್ಮುಂದೆ ಈ ನಿಜ ಜ್ಯೇಷ್ಠ ಮಾಸದಲ್ಲಿ ನೀವು ಎಲ್ಲಾ ರೀತಿಯ ಶುಭ ಕಾರ್ಯಗಳನ್ನು ಯಾವುದೇ ಅಡ್ಡಿ ಇಲ್ಲದೆ ಮಾಡಿಕೊಳ್ಳಬಹುದು. ಅಷ್ಟಕ್ಕೂ ಈ ನಿಜ ಜ್ಯೇಷ್ಠ ಮಾಸಕ್ಕೆ ಇರುವ ವಿಶೇಷ ಮಹತ್ವ ಆದ್ರೂ ಏನು? ಈ ತಿಂಗಳಲ್ಲಿ ನಾವು ಯಾವ ದೇವರನ್ನು ಪೂಜಿಸಬೇಕು? ನಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಲೆಸಲು ಎಂತಹ ನಿಯಮಗಳನ್ನು ಪಾಲಿಸಬೇಕು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ವಿಡಿಯೋ ತುಂಬಾನೇ ಇಂಟರೆಸ್ಟಿಂಗ್ ಆಗಿದೆ. ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಅದಕ್ಕಿಂತ ಮುಂಚೆ ಭಕ್ತಿಯಿಂದ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಕಮೆಂಟ್ ಬಾಕ್ಸ್ ನಲ್ಲಿ ಮರೆಯದೆ ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ ಅಂತ ಬರೆಯಿರಿ. ನಿಮ್ಮ ಇಷ್ಟಾರ್ಥಗಳೆಲ್ಲ ಈಡೇರುತ್ತೆ. ನೋಡಿ ಸ್ನೇಹಿತರೆ, ಜೂನ್ 16ರಿಂದ ಶುರುವಾಗುವ ಈ ನಿಜ ಜ್ಯೇಷ್ಠ ಮಾಸ ಭಗವಂತನ ಅನುಗ್ರಹ ಪಡೆಯಲು ಅತ್ಯಂತ ಶ್ರೇಷ್ಠವಾದ ಸಮಯ. ವಿಶೇಷವಾಗಿ ಜೂನ್ 17ನೇ ತಾರೀಕು ಬುಧವಾರದ ದಿನ ನಿಮ್ಮ ಮಕ್ಕಳನ್ನು ಮೊದಲ ಬಾರಿಗೆ ಶಾಲೆಗೆ ಸೇರಿಸಲು ಅಥವಾ ಹೊಸದಾಗಿ ಸ್ಕೂಲ್ಗೆ ಕಳಿಸಲು ತುಂಬಾನೇ ಒಳ್ಳೆಯ ದಿನ ಅಂತ ಶಾಸ್ತ್ರ ಹೇಳುತ್ತೆ. ಪುರಾಣಗಳ ಪ್ರಕಾರ ಕ್ಷೀರಸಾಗರ ಮಥನದ ಸಮಯದಲ್ಲಿ ಲಕ್ಷ್ಮೀದೇವಿಗಿಂತ ಮುಂಚಿತವಾಗಿ ಆಕೆಯ ಅಕ್ಕ ಜ್ಯೇಷ್ಠಾದೇವಿ ಜನಿಸುತ್ತಾಳೆ. ಆ ನಂತರ ಲಕ್ಷ್ಮೀದೇವಿ ಅವತರಿಸಿದ ಮಾಸವೇ ಈ ಜ್ಯೇಷ್ಠ ಮಾಸ. ಅದಕ್ಕಾಗಿಯೇ ಈ ನಿಜ ಜ್ಯೇಷ್ಠ ಮಾಸದಲ್ಲಿ ಲಕ್ಷ್ಮೀದೇವಿಯನ್ನು ಯಾರು ಭಕ್ತಿಯಿಂದ ಪೂಜಿಸುತ್ತಾರೋ ಅವರ ಮನೆಯಲ್ಲಿರುವ ದಾರಿದ್ರ್ಯ, ನಕಾರಾತ್ಮಕ ಶಕ್ತಿಗಳೆಲ್ಲ ಶಾಶ್ವತವಾಗಿ ದೂರವಾಗುತ್ತವೆ. ಈ ತಿಂಗಳಲ್ಲಿ ಬರುವ ಬುಧವಾರದ ದಿನ ಒಂದು ಸಣ್ಣ ಕೆಲಸ ಮಾಡಿ. ನಿಮ್ಮ ಮಕ್ಕಳ ಕೈಯಿಂದ ಹಸುವಿಗೆ ಹಸಿರು ಹುಲ್ಲನ್ನು ತಿನ್ನಿಸಿ ಗೋಮಾತೆಗೆ ಪ್ರದಕ್ಷಿಣೆ ಮಾಡಿಸಿ. ಒಂದು ವೇಳೆ ನಿಮಗೆ ನೇರವಾಗಿ ಹಸು ಸಿಗದಿದ್ದರೆ ಬೇಸರ ಮಾಡಿಕೊಳ್ಳಬೇಡಿ. ನಿಮ್ಮ ಮನೆಯಲ್ಲಿ ಗೋಮಾತೆಯ ವಿಗ್ರಹ ಅಥವಾ ಫೋಟೋ ಇದ್ದರೆ ಅದಕ್ಕೆ ನಮಸ್ಕಾರ ಮಾಡಿಸಿ 3 ಬಾರಿ ಪ್ರದಕ್ಷಿಣೆ ಮಾಡಿಸಿ. ನಂತರ ಆ ಗೋಮಾತೆಯ ವಿಗ್ರಹದ ಮುಂದೆ ಸ್ವಲ್ಪ ಹಸಿರು ಹುಲ್ಲನ್ನು ನೈವೇದ್ಯವಾಗಿ ಇಡಿ. ಹೀಗೆ ಮಾಡುವುದರಿಂದ ಬುಧಗ್ರಹದ ಅನುಗ್ರಹ ಸಿಗುತ್ತದೆ. ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಮುಂದಿರುತ್ತಾರೆ ಮತ್ತು ಅವರ ಜ್ಞಾಪಕ ಶಕ್ತಿಯು ಅದ್ಭುತವಾಗಿ ಹೆಚ್ಚುತ್ತದೆ. ಇನ್ನು ಮದುವೆ, ಹೊಸ ಮನೆ ಗೃಹ ಪ್ರವೇಶ, ಶಂಕುಸ್ಥಾಪನೆ ಪೂಜೆ, ಅಕ್ಷರಾಭ್ಯಾಸ, ಅನ್ನಪ್ರಾಶನದಂತಹ ಯಾವುದೇ ಮಂಗಳ ಕಾರ್ಯಗಳಿದ್ದರೂ ಈ ಮಾಸದಲ್ಲಿ ಧೈರ್ಯವಾಗಿ ಮಾಡಬಹುದು. ಈ ಒಂದು ತಿಂಗಳ ಕಾಲ ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ವಿಷ್ಣು ಸಹಸ್ರನಾಮ ಪಠನೆ ಮಾಡುವುದು ಜ್ಯೇಷ್ಠ ಮಾಸದಲ್ಲಿ ಕೋಟಿ ಪುಣ್ಯವನ್ನು ತಂದುಕೊಡುತ್ತದೆ. ಒಂದು ವೇಳೆ ಅಷ್ಟು ಸಮಯ ಇಲ್ಲದಿದ್ದರೆ ಓಂ ತ್ರಿವಿಕ್ರಮಾಯ ನಮಃ ಎಂಬ ಸರಳವಾದ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಿ. ಇದರಿಂದ ಸಕಲ ಶುಭಗಳು ನಿಮಗಾಗುತ್ತವೆ. ಈ ತಿಂಗಳು ಪೂರ್ತಿ ಸಾಧ್ಯವಾದಷ್ಟು ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆಯಲ್ಲಿ ದೀಪಾರಾಧನೆ ಮಾಡಿ. ವಿಶೇಷವಾಗಿ ಈ ನಿಜ ಜ್ಯೇಷ್ಠ ಮಾಸದಲ್ಲಿ ತುಳಸಿ ಪೂಜೆಗೆ ಅಪಾರ ಮಹತ್ವವಿದೆ. ತುಳಸಿ ಕಟ್ಟೆಯ ಮುಂದೆ ಹಸುವಿನ ತುಪ್ಪದ ದೀಪವನ್ನು ಹಚ್ಚಿ ಪ್ರದಕ್ಷಿಣೆ ಮಾಡಿದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ನಿಮ್ಮ ಇಡೀ ಕುಟುಂಬಕ್ಕೆ ಸಿಗುತ್ತದೆ. ಜ್ಯೇಷ್ಠ ಮಾಸದಲ್ಲಿ ಆಂಜನೇಯ ಸ್ವಾಮಿಯ ಆರಾಧನೆ ಮಾಡುವುದು ಕೂಡ ತುಂಬಾನೇ ಶ್ರೇಷ್ಠ. ಈ ತಿಂಗಳಲ್ಲಿ ಬರುವ ಪ್ರತಿಯೊಂದು ಮಂಗಳವಾರದ ದಿನ ನಿಮ್ಮ ಪೂಜಾ ಕೋಣೆಯಲ್ಲಿರುವ ಹನುಮಂತನ ಫೋಟೋ ಮುಂದೆ ಒಂದು ಸಣ್ಣ ದೀಪ ಹಚ್ಚಿ ಪ್ರಾರ್ಥನೆ ಮಾಡಿಕೊಳ್ಳಿ. ನೀವು ಅಂದುಕೊಂಡ ಕೆಲಸಗಳೆಲ್ಲ ಖಂಡಿತ ಈಡೇರುತ್ತವೆ. ಅಷ್ಟೇ ಅಲ್ಲ, ಪ್ರತಿ ಮಂಗಳವಾರ ಹನುಮಂತನ ದೇವಸ್ಥಾನಕ್ಕೆ ಹೋಗಿ ಸ್ವಾಮಿಗೆ ವೀಳ್ಯದೆಲೆಯ ಮಾಲೆಯನ್ನು ಸಮರ್ಪಿಸಿ ಬನ್ನಿ. ಇದರಿಂದ ನಿಮ್ಮ ಜಾತಕದಲ್ಲಿರುವ ಶನಿದೋಷಗಳೆಲ್ಲ ನಿವಾರಣೆಯಾಗಿ ಅದೃಷ್ಟ ನಿಮ್ಮ ಹೆಗಲೇರುತ್ತದೆ. ಕೆಲವು ಜ್ಯೋತಿಷ್ಯ ಶಾಸ್ತ್ರಗಳ ಪ್ರಕಾರ ಈ ಜ್ಯೇಷ್ಠ ಮಾಸದಲ್ಲಿ ಬದನೆಕಾಯಿ ಮತ್ತು ಬೆಂಡೆಕಾಯಿಯನ್ನು ತಿನ್ನಬಾರದು ಎಂಬ ನಿಯಮವಿದೆ. ಈ ಮಾಸದಲ್ಲಿ ಬದನೆಕಾಯಿ ತಿಂದರೆ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದಂತೆ. ಹಾಗೆಯೇ ಬೆಂಡೆಕಾಯಿ ತಿಂದರೆ ಸಂತಾನಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಎದುರಾಗುತ್ತವೆ ಎಂದು ಶಾಸ್ತ್ರಗಳು ಎಚ್ಚರಿಸುತ್ತವೆ. ಆದ್ದರಿಂದ ಈ 2 ತರಕಾರಿಗಳಿಂದ ದೂರ ಇರಿ. ಇನ್ನು ಜ್ಯೇಷ್ಠ ಮಾಸದಲ್ಲಿ ಬರುವ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರದ ದಿನ ಮರೆಯದೆ ಇಡೀ ಮನೆಗೆ ಸಾಂಬ್ರಾಣಿ ಧೂಪವನ್ನು ಹಾಕಿ. ಇದರಿಂದ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ ದೂರವಾಗಿ ಸಕಾರಾತ್ಮಕತೆ ಹೆಚ್ಚುತ್ತದೆ. ಯಾರೆಲ್ಲ ತೀವ್ರವಾದ ಸಾಲದ ಬಾಧೆಯಿಂದ, ಹಣಕಾಸಿನ ಸಮಸ್ಯೆಯಿಂದ ಬಳಲುತ್ತಿದ್ದೀರೋ ಅವರು ಈ ತಿಂಗಳಲ್ಲಿ ಮನೆಯಲ್ಲಿ ದೀಪ ಹಚ್ಚುವಾಗ ಒಂದು ಅದ್ಭುತ ಪರಿಹಾರ ಮಾಡಿಕೊಳ್ಳಬಹುದು. ಒಂದು ತಾಮ್ರದ ಬಿಂದಿಗೆ ಅಥವಾ ಚೊಂಬಿನಲ್ಲಿ ನೀರನ್ನು ತುಂಬಿ ಅದರಲ್ಲಿ 1 ರೂಪಾಯಿಯ ನಾಣ್ಯ
ಮತ್ತು 2 ಏಲಕ್ಕಿಗಳನ್ನು ಹಾಕಿ ಇದನ್ನು ಪೂಜಾ ಕೋಣೆಯಲ್ಲಿ ಲಕ್ಷ್ಮೀದೇವಿಯ ಫೋಟೋ ಮುಂದೆ ಇಟ್ಟು ದೀಪಾರಾಧನೆ ಮಾಡಿ. ಹೀಗೆ ಮಾಡುವುದರಿಂದ ಸಾಲದ ಬಾಧೆಗಳೆಲ್ಲ ತಕ್ಷಣವೇ ತೀರುತ್ತವೆ ಮತ್ತು ಮನೆಯಲ್ಲಿ ವಿಪರೀತ ಧನಲಾಭ ಉಂಟಾಗುತ್ತದೆ. ಅದೇ ರೀತಿ ಈ ಜ್ಯೇಷ್ಠ ಮಾಸದಲ್ಲಿ ಬರುವ ಪ್ರತಿ ಶುಕ್ರವಾರ ಸಂಜೆ 6 ಗಂಟೆಯ ನಂತರ ಮಹಿಳೆಯರು ತಲೆ ಸ್ನಾನ ಮಾಡಿ ಮನೆಯ ಮುಖ್ಯದ್ವಾರದ ಹೊಸ್ತಿಲ ಹೊರಗಡೆ 2 ದೀಪಗಳನ್ನು ಹಚ್ಚಿಡಿ. ಪ್ರತಿ ಶುಕ್ರವಾರ ಹೀಗೆ ಮನೆಯ ಮುಂದೆ ದೀಪ ಹಚ್ಚಿದರೆ ಮಹಾಲಕ್ಷ್ಮಿ ಪ್ರಸನ್ನಲಾಗಿ ತಾನಾಗಿಯೇ ನಿಮ್ಮ ಮನೆಗೆ ನಡೆದುಕೊಂಡು ಬರುತ್ತಾಳೆ. ಇನ್ನು ಈ ಮಾಸದ ಪ್ರತಿ ಶನಿವಾರದ ದಿನ ಮರೆಯದೆ ಹಿಟ್ಟಿನ ದೀಪಗಳನ್ನು ಹಚ್ಚಿ ವೆಂಕಟೇಶ್ವರ ಸ್ವಾಮಿಯನ್ನು ಪೂಜಿಸಬೇಕು. ಈ ತಿಂಗಳಲ್ಲಿ ಹಿಟ್ಟಿನ ದೀಪ ಹಚ್ಚುವುದರಿಂದ ತಲೆ ತಲಾಂತರಕ್ಕೂ ಕರಗದ ಐಶ್ವರ್ಯ ನಿಮ್ಮದಾಗುತ್ತದೆ. ನಿಮಗೆ ಸಾಧ್ಯವಾದರೆ ಈ ಜ್ಯೇಷ್ಠ ಮಾಸದ 1 ತಿಂಗಳ ಕಾಲ ದಿನದಲ್ಲಿ 1 ಹೊತ್ತು ಮಾತ್ರ ಊಟ ಮಾಡಿ. ಹೌದು, ಜ್ಯೇಷ್ಠ ಮಾಸದಲ್ಲಿ ಏಕಭುಕ್ತ ಅಂದರೆ 1 ಹೊತ್ತು ಆಹಾರ ತಿನ್ನಬೇಕು ಅಂತ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ. ಹೀಗೆ ಮಾಡುವುದರಿಂದ ಆಧ್ಯಾತ್ಮಿಕ ಪುಣ್ಯದ ಜೊತೆಗೆ ಅತ್ಯಂತ ಆರೋಗ್ಯಕರವಾದ ಶರೀರ ನಿಮ್ಮದಾಗುತ್ತದೆ. ಹಾಗೆಯೇ ಈ ಜ್ಯೇಷ್ಠ ಮಾಸದಲ್ಲಿ ಎಳ್ಳನ್ನು ದಾನ ಮಾಡುವುದರಿಂದ ಅಪಾರ ಪುಣ್ಯಫಲ ಲಭಿಸುತ್ತದೆ. ಪ್ರತಿದಿನ ಬೆಳಿಗ್ಗೆ ಬೇಗನೆ ಎದ್ದು ಸೂರ್ಯದೇವರಿಗೆ ಆರ್ಘ್ಯವನ್ನು ಸಮರ್ಪಿಸಿ ನಮಸ್ಕರಿಸಿದರೆ ಆಯುಷ್ಯ, ಆರೋಗ್ಯ ಮತ್ತು ಅಷ್ಟೈಶ್ವರ್ಯಗಳು ಪ್ರಾಪ್ತಿಯಾಗುತ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಈ ಜ್ಯೇಷ್ಠ ಮಾಸದಲ್ಲಿ ಬರುವ ನಿರ್ಜಲ ಏಕಾದಶಿಗೆ ಪುರಾಣಗಳಲ್ಲಿ ಅತ್ಯಂತ ವಿಶಿಷ್ಟ ಸ್ಥಾನವಿದೆ. ಈ ಬಾರಿ ಜೂನ್ 25ನೇ ತಾರೀಕಿನಂದು ನಿರ್ಜಲ ಏಕಾದಶಿ ಬರುತ್ತದೆ. ಈ ಪವಿತ್ರ ದಿನದಂದು ಶ್ರೀಮನ್ನಾರಾಯಣನನ್ನು ಭಕ್ತಿಯಿಂದ ಪೂಜಿಸಿ ನೀರನ್ನು ಕುಡಿಯದೆ ಉಪವಾಸ ವ್ರತ ಆಚರಿಸಿದರೆ ವರ್ಷದ ಇಡೀ 24 ಏಕಾದಶಿಗಳ ವ್ರತ ಮಾಡಿದಷ್ಟೇ ಮಹಾ ಪುಣ್ಯಫಲ ಒಂದೇ ದಿನದಲ್ಲಿ ಸಿಗುತ್ತದೆ. ನೆನಪಿಡಿ ಸ್ನೇಹಿತರೆ, ಈ ಜ್ಯೇಷ್ಠ ಮಾಸದಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬರುವ ಯಾವುದೇ ಭಿಕ್ಷುಕರನ್ನು ಅಥವಾ ಬಡವರನ್ನು ಖಾಲಿ ಕೈಯಿಂದ ವಾಪಸ್ ಕಳುಹಿಸಬೇಡಿ. ಅವರಿಗೆ ಶಕ್ತ್ಯಾನುಸಾರ ಏನಾದರೂ ದಾನ ಮಾಡಿ. ಇಲ್ಲದಿದ್ದರೆ ಲಕ್ಷ್ಮೀದೇವಿಗೆ ಕೋಪ ಬರುತ್ತದೆ. ಇದರಿಂದ ಕುಟುಂಬದ ಆರ್ಥಿಕ ಪರಿಸ್ಥಿತಿ ಹದಗೆಡಬಹುದು. ಈ ತಿಂಗಳಲ್ಲಿ ಸ್ನಾನ ಮಾಡುವಾಗ ನೀರಿನಲ್ಲಿ ಕೆಲವು ವಿಶೇಷ ವಸ್ತುಗಳನ್ನು ಬೆರೆಸಿ ಸ್ನಾನ ಮಾಡುವುದರಿಂದ ನಿಮ್ಮ ಅದೃಷ್ಟವೇ ಬದಲಾಗಬಹುದು. 1. ಸ್ನಾನದ ನೀರಿನಲ್ಲಿ ಒಂದು ಸಣ್ಣ ಕರ್ಪೂರದ ತುಂಡನ್ನು ಹಾಕಿ ಸ್ನಾನ ಮಾಡಿದರೆ ನಿಮ್ಮ ಜಾತಕದಲ್ಲಿ ಶುಕ್ರ ಗ್ರಹ ಬಲವಾಗಿ ಅಖಂಡ ಧನಾಕರ್ಷಣೆ ಉಂಟಾಗುತ್ತದೆ. 2. ನೀರಿನಲ್ಲಿ ಒಂದು ಚಿಟಿಕೆ ಅರಿಶಿನ ಪುಡಿ ಹಾಕಿ ಸ್ನಾನ ಮಾಡಿದರೆ ನಿಮ್ಮ ಮೇಲಿರುವ ದೃಷ್ಟಿದೋಷ, ಕೆಟ್ಟ ಕಣ್ಣು ಎಲ್ಲವೂ ನಿವಾರಣೆಯಾಗುತ್ತದೆ. 3. ಈ ಜ್ಯೇಷ್ಠ ಮಾಸದ ಪ್ರತಿ ಶನಿವಾರ ಸ್ನಾನದ ನೀರಿಗೆ ಕಪ್ಪು ಎಳ್ಳನ್ನು ಹಾಕಿ ಸ್ನಾನ ಮಾಡಿದರೆ ನಿಮ್ಮ ಜಾತಕದಲ್ಲಿರುವ 7 ಶನಿ ದೋಷಗಳೆಲ್ಲವೂ ಸಂಪೂರ್ಣವಾಗಿ ದೂರವಾಗುತ್ತವೆ. 4. ಇನ್ನು ಲಕ್ಷ್ಮೀದೇವಿಗೆ ಪ್ರಿಯವಾದ ಕೆಂಪು ಗುಲಾಬಿ ದಳಗಳನ್ನು ನೀರಿನಲ್ಲಿ ಹಾಕಿ ಸ್ನಾನ ಮಾಡಿದರೆ ದಾರಿದ್ರ್ಯದ ಬಾಧೆ, ಆರ್ಥಿಕ ತೊಂದರೆಗಳೆಲ್ಲ ಕರಗಿ ಐಶ್ವರ್ಯ ವೃದ್ಧಿಯಾಗುತ್ತದೆ. ಜ್ಯೇಷ್ಠ ಮಾಸದಲ್ಲಿ ಬರುವ ಮಂಗಳವಾರವನ್ನು ದೊಡ್ಡ ಮಂಗಳವಾರ ಅಂತ ಕರೆಯುತ್ತಾರೆ. ಹಾಗಾಗಿ ಮಂಗಳವಾರದ ದಿನ ಯಾರಿಗೂ ಹಣವನ್ನು ಸಾಲವಾಗಿ ಕೊಡಬೇಡಿ. ಒಂದು ವೇಳೆ ಕೊಟ್ಟರೆ ಆ ಹಣ ನಿಮ್ಮ ಕೈಗೆ ಮರಳಿ ಬರುವುದು ತುಂಬಾನೇ ಕಷ್ಟವಾಗುತ್ತದೆ. ಹಾಗೆಯೇ ಈ ತಿಂಗಳಲ್ಲಿ ಮಧ್ಯಾಹ್ನದ ಸಮಯದಲ್ಲಿ ಅಪ್ಪಿತಪ್ಪಿಯೂ ಮಲಗಬೇಡಿ. ಈ ಜ್ಯೇಷ್ಠ ಮಾಸದಲ್ಲಿ ನಿಮ್ಮ ಮನೆಗೆ ಬರುವ ಮುತ್ತೈದೆಯರಿಗೆ ಗೌರವದಿಂದ ಬಳೆ, ಅರಿಶಿನ, ಕುಂಕುಮವನ್ನು ಕೊಟ್ಟು ಕಳುಹಿಸಿ. ಇದರಿಂದ ನಿಮ್ಮ ಕುಟುಂಬದಲ್ಲಿ ಅಖಂಡ ಸೌಭಾಗ್ಯ ಮತ್ತು ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ. ಈ ಜ್ಯೇಷ್ಠ ಮಾಸದಲ್ಲಿ ವಿವಾಹ ಕಾರ್ಯಗಳಿಗೆ ಅದ್ಭುತವಾದ ಮುಹೂರ್ತಗಳಿವೆ. ಜೂನ್ 18, 24, 25, ಜುಲೈ 2 ಮತ್ತು 9ನೇ ತಾರೀಕು ಮದುವೆಗೆ ತುಂಬಾ ಶ್ರೇಷ್ಠವಾದ ದಿನಗಳು. ಅದೇ ರೀತಿ ಬಾಡಿಗೆ ಮನೆ ಬದಲಾಯಿಸಲು ಅಥವಾ ಗೃಹ ಪ್ರವೇಶ ಮಾಡಲು ಜೂನ್ 19, 26 ಮತ್ತು ಜುಲೈ 3ನೇ ತಾರೀಕುಗಳು ತುಂಬಾನೇ ಒಳ್ಳೆಯ ಮುಹೂರ್ತಗಳಾಗಿವೆ. ಇನ್ನು ಹೊಸದಾಗಿ ಶಂಕುಸ್ಥಾಪನೆ ಅಥವಾ ಭೂಮಿ ಪೂಜೆ ಮಾಡಬೇಕಾದರೆ ಜೂನ್ 22 ಮತ್ತು ಜುಲೈ 6ನೇ ತಾರೀಕು ಉತ್ತಮವಾಗಿದೆ. ಮಕ್ಕಳಿಗೆ ಅಕ್ಷರಾಭ್ಯಾಸ ಮಾಡಿಸಲು ಜೂನ್ 18 ಮತ್ತು 25ರ ಮುಹೂರ್ತಗಳು ಅತ್ಯಂತ ಸೂಕ್ತವಾಗಿವೆ. ವಿಶೇಷವಾಗಿ ಈ ಜ್ಯೇಷ್ಠ ಮಾಸದ ಪ್ರತಿ ಶುಕ್ರವಾರ ಕರ್ಪೂರದ ಮೇಲೆ 2 ಲವಂಗಗಳನ್ನು ಇಟ್ಟು ಲಕ್ಷ್ಮೀದೇವಿಗೆ ಮಂಗಳಾರತಿ ಮಾಡಿ. ಹೀಗೆ ಆರತಿ ಬೆಳಗಿದರೆ ಎಂತಹ ಕಡು ಬಡವನು ಕೂಡ ಧನವಂತನಾಗುವುದು ಖಚಿತ ಅಂತ ಶಾಸ್ತ್ರ ಹೇಳುತ್ತೆ. ನಿಮ್ಮ ಅಡುಗೆ ಮನೆಯಲ್ಲಿರುವ ಉಪ್ಪಿನ ಡಬ್ಬ ಯಾವಾಗಲೂ ಖಾಲಿಯಾಗದಂತೆ ನೋಡಿಕೊಳ್ಳಿ. ಅದು ಸದಾ ತುಂಬಿರಲಿ. ಉಪ್ಪಿನಲ್ಲಿ ಲಕ್ಷ್ಮಿ ನೆಲೆಸಿರುತ್ತಾಳೆ. ಆಗಲೇ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಸ್ಥಿರವಾಗಿ ವಾಸ ಮಾಡುತ್ತಾಳೆ.
ಈ ಮಾಸದಲ್ಲಿ ದೂರದ ಪ್ರಯಾಣ ಬೆಳೆಸುವಾಗ ಒಂದು ಸಣ್ಣ ಬೆಲ್ಲದ ತುಂಡನ್ನು ತಿಂದು ನೀರು ಕುಡಿದು ಹೋಗಿ. ಇದರಿಂದ ನಿಮ್ಮ ಕೆಲಸಗಳಲ್ಲಿ ಯಾವುದೇ ಅಡೆತಡೆಗಳು ಅಥವಾ ಅಪಘಾತಗಳು ಸಂಭವಿಸುವುದಿಲ್ಲ. ಮುತ್ತೈದೆಯರು ತಮ್ಮ ಪತಿಯ ಆಯುಷ್ಯು ಮತ್ತು ಆರೋಗ್ಯಕ್ಕಾಗಿ ಈ ಜ್ಯೇಷ್ಠ ಮಾಸದಲ್ಲಿ ಅರಳಿ ಮರಕ್ಕೆ ನೂಲಿನ ದಾರವನ್ನು ಕಟ್ಟಿ ಪೂಜೆ ಮಾಡಿದರೆ ದೀರ್ಘ ಸುಮಂಗಲಿ ಯೋಗ ಪ್ರಾಪ್ತಿಯಾಗುತ್ತದೆ. ಹಾಗೆಯೇ ಜ್ಯೇಷ್ಠ ಮಾಸದಲ್ಲಿ ನಿಮ್ಮ ಮನೆಯ ಮುಖ್ಯ ದ್ವಾರದ ಹೊರಗೆ ಆಲೋವೆರಾ ಗಿಡವನ್ನು ನೇತು ಹಾಕುವುದು ತುಂಬಾನೇ ಒಳ್ಳೆಯದು. ಆಲೋವೆರಾ ಗಿಡವನ್ನು ಬೇರು ಸಮೇತ ತಂದು ಅದಕ್ಕೆ ಅರಿಶಿನ ಕುಂಕುಮದ ಬೊಟ್ಟಿಟ್ಟು ಮನೆಯ ಮುಂದೆ ಕಟ್ಟಿ ತೂಗು ಹಾಕಿ. ಇದರಿಂದ ದೃಷ್ಟಿದೋಷ ನಿವಾರಣೆಯಾಗಿ ಮನೆಗೆ ಒಳ್ಳೆಯದಾಗುತ್ತದೆ. ನಮ್ಮ ಅಡುಗೆ ಮನೆಯಲ್ಲಿರುವ ಒಲೆ ಅಥವಾ ಗ್ಯಾಸ್ ಸ್ಟವ್ ಅನ್ನು ಸಾಕ್ಷಾತ್ ಲಕ್ಷ್ಮೀ ಸ್ವರೂಪ ಅಂತ ಭಾವಿಸಲಾಗುತ್ತದೆ. ಹಾಗಾಗಿ ಈ ತಿಂಗಳ ಪ್ರತಿ ಶುಕ್ರವಾರ ಗ್ಯಾಸ್ ಸ್ಟವ್ ಅನ್ನು ನೀಟಾಗಿ ಸ್ವಚ್ಛಗೊಳಿಸಿ ಅರಿಶಿನ ಕುಂಕುಮದ ಬೊಟ್ಟಿಟ್ಟು ಅದರ ಪಕ್ಕದಲ್ಲಿ ಒಂದು ಸಣ್ಣ ರಂಗೋಲಿಯನ್ನು ಹಾಕಿ. ನಿಮ್ಮ ಮನೆಯಲ್ಲಿ ಸದಾ ಮಹಾಲಕ್ಷ್ಮಿ ತಾಂಡವವಾಡುತ್ತಾಳೆ. ಯಾವ ಮನೆಯಲ್ಲಿ ಸ್ತ್ರೀಯರು ಬೆಳಿಗ್ಗೆ ತಡವಾಗಿ ಏಳುತ್ತಾರೋ ಅಂತಹ ಮನೆಗೆ ದರಿದ್ರ ದೇವತೆ ಬೇಗನೆ ಪ್ರವೇಶಿಸುತ್ತಾಳೆ. ಆದ್ದರಿಂದ ಮಹಿಳೆಯರು ಮುಂಜಾನೆಯೇ ಎದ್ದು ಮನೆ ಮುಂದೆ ಕಸ ಗುಡಿಸಿ ನೀರು ಹಾಕಿ ರಂಗೋಲಿ ಬಿಡಿ. ನಿಮ್ಮ ಮನೆ ಐಶ್ವರ್ಯದಿಂದ ತುಂಬಿ ತುಳುಕುತ್ತದೆ. ಸ್ನೇಹಿತರೆ, ಶಾಸ್ತ್ರಗಳ ಪ್ರಕಾರ ಮಹಿಳೆಯರು ಮಾಡುವ ಪೂಜೆಗಿಂತ ಪುರುಷರು ಮಾಡುವ ಪೂಜೆಗೆ ದುಪ್ಪಟ್ಟು ಪುಣ್ಯಫಲ ಸಿಗುತ್ತದಂತೆ. ಹಾಗಾಗಿ ಪುರುಷರು ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿ ನಮಸ್ಕರಿಸಿದರೆ ಇಡೀ ಕುಟುಂಬಕ್ಕೆ ಭೋಗಭಾಗ್ಯಗಳು ಒದಗಿ ಬರುತ್ತವೆ ಎಂಬ ನಂಬಿಕೆ ಇದೆ. ಅಷ್ಟೇ ಅಲ್ಲ, ಈ ಜ್ಯೇಷ್ಠ ಮಾಸದ ಶುಕ್ರವಾರದ ದಿನ ಪತಿ ಪತ್ನಿ ಇಬ್ಬರೂ ಜೊತೆಯಾಗಿ ಹೋಗಿ ಹಸುವಿಗೆ ಬಾಳೆಹಣ್ಣನ್ನು ತಿನ್ನಿಸಿ ನಮಸ್ಕರಿಸಿದರೆ ನಿಮ್ಮ ಮಕ್ಕಳ ಭವಿಷ್ಯ ಉಜ್ವಲವಾಗುತ್ತದೆ ಮತ್ತು ನಿಮ್ಮ ವಂಶಾಭಿವೃದ್ಧಿಯಾಗುತ್ತದೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡುವವರು ಈ ನಿಜ ಜ್ಯೇಷ್ಠ ಮಾಸದಲ್ಲಿ ತಪ್ಪದೇ ಒಂದು ಕೆಲಸ ಮಾಡಿ. ಒಂದು ಕೆಂಪು ಬಟ್ಟೆಯಲ್ಲಿ ಒಂದು ಹಿಡಿ ಹರಳು ಉಪ್ಪು ಮತ್ತು 3 ಲವಂಗಗಳನ್ನು ಹಾಕಿ ಗಂಟು ಕಟ್ಟಿ ಆ ಉಪ್ಪಿನ ಗಂಟನ್ನು ನಿಮ್ಮ ಅಂಗಡಿ ಅಥವಾ ಆಫೀಸ್ನ ಮುಂಭಾಗದಲ್ಲಿ ಕಟ್ಟಿಕೊಳ್ಳಿ. ಇದರಿಂದ ನಿಮ್ಮ ವ್ಯಾಪಾರಕ್ಕಿರುವ ದೃಷ್ಟಿದೋಷಗಳೆಲ್ಲ ಕರಗಿ ವ್ಯಾಪಾರದಲ್ಲಿ ಲಾಭ ದುಪ್ಪಟ್ಟಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ನಿಜ ಜ್ಯೇಷ್ಠ ಮಾಸದ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.